ಬೆಂಗಳೂರಿಂದ ಇವತ್ತು ಬೆಳಿಗ್ಗೆ ಕಾಪಿ ಬಂದದ. ಈಗ ಬೆಳಿಗ್ಗೆ ಕಾಪಿ ಬಂದದ. ನಾನು ಅದನ್ನು ತೆಗೆದು ನೋಡಿಲ್ಲ. ಯಾಕೆ ನೋಡಿದಿರಲ್ಲ ಜನ ಎಲ್ಲ. ರಾತ್ರಿ ನಾನು ಬೆಳಗಾವಿನಿಂದ ಬರೋದು ರಾತ್ರಿ 2:30 ಗಂಟೆ ಆಯಿತು. ಈಗ ನಾನು ತೆಗೆದು ನೋಡಿಲ್ಲ. ತೆಗೆದು ನೋಡಿದ್ಮೇಲೆ ನಿಮ್ಗೆ ಹೇಳ್ತೇನೆ ಅಂತ. ಅಧ್ಯಯನ ಮಾಡಿ ಮತ್ತೆ ಚರ್ಚೆಯನ್ನು ಮಾಡಿ. ಹೌದು, ಅಧ್ಯಯನ ಮಾಡಿ ಮತ್ತು ನಾವೆಲ್ಲ ಅದನ್ನು ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಮಾಡಿಕೊಂಡು 17ನೇ ತಾರೀಕಿಗೆ ಸಭೆ ಅದ, ಸಂಪುಟ ಸಭೆ, ವಿಶೇಷ ಸಂಪುಟ ಸಭೆ. ಅದು ಒಂದೇ ಚರ್ಚೆ ಆಗ್ತದೆ. ಅವಾಗ ನಮ್ಮ ಅಭಿಪ್ರಾಯಗಳನ್ನ ಹೇಳ್ತೀವಿ. ಯಾರು ಅವ್ರವ್ರ ಅಭಿಪ್ರಾಯಗಳನ್ನ ಹೇಳಿದಾರ. ನೋಡ್ಲಾರ್ದೆ ಹೇಳೋದು ಬೇರೆ, ನೋಡಿ ಹೇಳೋದು ಬೇರೆ. ಈಗ ಕಾಪಿ ಕೊಟ್ಟಿದಾರ, ಅದನ್ನು ನೋಡ್ತೀವಿ. ನೋಡಿ ಮತ್ತೆ ನಮ್ದು ಏನೇನು ಡೌಟ್ಸ್ ಇದಾವೆ ಅಲ್ಲಿ ಎಲ್ಲ ಕ್ಲಾರಿಫೈ ಮಾಡ್ಕೋತೀವಿ, ಚರ್ಚೆ ಮಾಡ್ತೀವಿ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಮುಂದೆ ಅಂತಿಮ ನಿರ್ಧಾರ ಮಾಡ್ತೀವಿ. ಸರ್, ಈಗ ಚರ್ಚೆ ಮಾಡಿ ಅಧ್ಯಯನ ಮಾಡಿ ಮತ್ತು ನಾವು ಅಲ್ಲಿನೇ ಇಟ್ಕೊಂಡು ಅಲ್ಲಿನೇ ಈಗ ಟೂಯದಾಗೆಲ್ಲ ಸಮುದಾಯಗಳು ಉಟ್ಕೊಂಡು ಅವ್ರನ್ನ ಲಿಂಗಾಯತ ಪರಿಗಣಿಸಿ ಲಿಂಗಾಯತ ಅದರಲ್ಲಿ ಇದು ಮಾಡಿ ನಮಗೆ ಬಂದಿರುವಂಥದ್ದು. ಈಗ ಎಷ್ಟು ನಮ್ಮ ಜನಸಂಖ್ಯೆ ಅಂತೇಳಿ ಜನಸಂಖ್ಯೆನ ಅವಾಗ ಅವೆಲ್ಲನೂ ಕೌಂಟ್ ಆಗಿರೋ ಸುಮ್ಮನೆ 35-40 ಲಕ್ಷ ಜಾಸ್ತಿ ಆಗ್ತದೆ. 25 ಆಗ್ಬೋದು, 35 ಆಗ್ಬೋದು, 40 ಆಗ್ಬೋದು. ಹೀಗಾಗಿ 1 ಕೋಟಿಗಿಂತ ಜಾಸ್ತಿ ಲಿಂಗಾಯತ ಹೋಗ್ತದೆ. ಇದನ್ನ ಕಡಿಮೆ ತೋರ್ಸಕ್ಕೆ ಕಾರಣ ನಾವು ಇದ್ದೀವಿ. ನಾವು ಕಾರಣ ಇದ್ದೀವಿ. ನಾವು 2A ಮೀಸಲಾತಿ ಲಿಂಗಾಯತದ ವರ್ಷ ನಮಗೆ ಮೀಸಲಾತಿ ಸಿಗಲ್ಲ. ಹಿಂದೂ ಗಾಣಿಗರ ವರ್ಷ ಮೀಸಲಾತಿ ಸಿಗ್ತದೆ. ಹಿಂದೂ ಸಾಧು ಒಂದು ವರ್ಷ ಸಿಗ್ತದೆ. ಹಿಂದೂ ಲಿಂಗಾಯತ ಸಾಧು ಒಂದು ವರ್ಷ ಸಿಗಲ್ಲ ಏನ್ರಿ. ಹಿಂದೂ ಬಣಿಜಿಗರ ಬರೆದ್ರೆ ಸಿಗಲ್ಲ, ನಮಗೆ ಮೀಸಲಾತಿ ಸಿಗ್ತದೆ. ಹಿಂದೂ ಲಿಂಗಾಯತ ಬಣಿಜಿಗರ ಬರೆದ್ರೆ ಸಿಕ್ಕದ. ಲಿಂಗಾಯತ ಪದ ಉಪಯೋಗಿಸಿದ್ರೆ ಅದು ಆ ಮೀಸಲಾತಿ 2A ಸಿಕ್ಕಲ್ಲ. ಲಿಂಗಾಯತ ರೆಡ್ಡಿ ಅಂತ ಬರ್ಸಿದ್ರೆ ಅವ್ರಿಗೆ 3A ಮೀಸಲಾತಿ ಸಿಕ್ಕಲ್ಲ. ಇಲ್ಲೇ ಇದ್ದಾರೆ ನೋಡಿ ವಕೀಲರಲ್ಲಿ, ಅವ್ರು ಲಿಂಗಾಯತ ರೆಡ್ಡಿಗಳು. ಅವ್ರ ಪರಿಸ್ಥಿತಿ ಹಿಂಗಿದೆ. ಸೊ ಹೀಗಾಗಿ ಇದೆಲ್ಲನೂ ಕೂಡ ಐದರ್ ನಾವು 3Bದಾಗ ತರಬೇಕು. 3Bದಾಗ ಬರ್ಲಿಕ್ಕೆ ಆ ಸಮುದಾಯಗಳು ಬಹುತೇಕ ನನ್ನ ಪ್ರಕಾರ ಒಪ್ಪಲಿಕ್ಕಿಲ್ಲ, ಒಪ್ಪೋದಿಲ್ಲ ನನ್ನ ಪ್ರಕಾರ. ಅವ್ರು ಅಲ್ಲಿನೇ ಅವ್ರನ್ನ ಕೌಂಟ್ ಮಾಡುವಂಥದ್ದು ಆಗಬೇಕು. ಕೌಂಟ್ ಮಾಡಿದರೆ ನಮಗೆ ಅಷ್ಟೇ ನಮ್ಮ ಜನಸಂಖ್ಯೆ ಏನಾಗಿದೆ, ನಮ್ಮ ಪೊಲಿಟಿಕಲ್ ಸ್ಟ್ರೆಂತ್ಗೂ ಬೇಕಾಗಿದೆ. ಎಲ್ಲೇನು ಮುಚ್ಚಿ ಮರೆಯಲ್ಲ, ಎಲ್ಲರೂ ಮಾಡ್ತಾರೆ. ಬೇರೆಯವ್ರಿಗೆ ಇದಕ್ಕೆ ನಾವು ಗೌರವಿಸೋಣ, ಅವ್ರದಕ್ಕೆ ನಮ್ದೇನೋ ಅಪೇಕ್ಷೆ ಇಲ್ಲ. ನಮ್ಮದು ಇವತ್ತು ದಿವಸ ಜನಸಂಖ್ಯೆ ಏನಿದೆಲ್ಲ ಇದು ಮೋರ್ ದೆನ್ 1 crore ದಾಟ್ತದೆ. 1 crore 10 ಲಕ್ಷ ಆಗ್ಬೋದು, 20 ಲಕ್ಷ ಆಗ್ಬೋದು, ಜಾಸ್ತಿನೇ ಆಗ್ಬೋದು. ನಾನು ಹೇಳಿದ್ರೆ ಯಾಕೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ. ಈಗ ಇದನ್ನೆಲ್ಲರೂ ಚರ್ಚೆ ಮಾಡ್ತೀವಿ. ಇದಕ್ಕೇನಾದ್ರು ಪರ್ಯಾಯ ಮಾರ್ಗ ಇದೆಯಾ? ಒಟ್ಟರು ಒಂದೇ ಹೆಡ್ನಾಗ ತರಬೇಕು ಅನ್ನೋದು ಅದಕ್ಕೆ ಕಷ್ಟ ಇದೆ. ಯಾಕಂದ್ರೆ ಆ ಸಮುದಾಯಗಳು ಒಪ್ಪಲಿಕ್ಕಿಲ್ಲ. 2Aದಾಗಿದ್ದ ಸಮುದಾಯಗಳು ಅವ್ರು ಒಪ್ಪಲಿಕ್ಕಿಲ್ಲ. ಸೊ ಇದೆಲ್ಲ ಸಮಸ್ಯೆಗಳು. ಇದನ್ನು ಹೆಂಗೆ ಬಗೆಹರಿಸಬೇಕು, ಏನಾದರೂ ಉಪಾಯಗಳದಾವ ಅಂಥೇಳಿ. ಆದರೆ ಇಷ್ಟೇ ಯಾವುದೇ ಸಂಘರ್ಷಗಳಿಲ್ಲ. ಎಲ್ಲರೂ ಕೂಡಿಸಿ ನಮ್ಮ ಲಿಂಗಾಯತ ಇದು ಪ್ರಶ್ನೆ ಬಂದಾಗ ನಾವು ಕೂಡ್ಕೊಂಡು ಚರ್ಚೆ ಮಾಡಿ ಇದನ್ನು ಒಂದು ತರ್ತೀವಿ. ಒಟ್ಟಾರೆ ಇಷ್ಟು ಹೇಳಕ್ಕೆ ಬಯಸ್ತೇನೆ, ನಮ್ಮ ಜನಸಂಖ್ಯೆ 75 ಲಕ್ಷ ಅಲ್ಲ, ನಮ್ಮ ಜನಸಂಖ್ಯೆ 1 ಕೋಟಿಗಿಂತ ಜಾಸ್ತಿ ಇದೆ. ಯಾಕಿದೆ ಅನ್ನೋದು ನಿಮ್ಗೆ ಹೇಳಿದ್ದೀನಿ. ಇದನ್ನು ನಾನು ಸಂಪುಟ ಸಭೆಯಲ್ಲಿ ಈಗ ಮಾತಾಡೋದು ಭಾಳ ತಪ್ಪಾಗುತ್ತೆ. ನಾನು ನೋಡಿಲ್ಲ, ಒಳಗಡೆ ಏನಿದೆ ನನಗೆ ಗೊತ್ತಿಲ್ಲ ಏನ್ರಿ. ಸ್ವಲ್ಪ ನಿಮ್ಮ ಅದರ ಮಾಧ್ಯಮದಲ್ಲಿ ಬಂದಿದ್ದು, ಪತ್ರಿಕೆಯಲ್ಲಿ ಬಂದಿದ್ದು ನೋಡಿದ್ದೀವಿ. ಅದು ಎಷ್ಟರ ಮಟ್ಟಿಗೆ ಸತ್ಯ ಲಿಂಗಾಯತರ ನೋಡಿ ಅದನ್ನು ಹೇಳ್ತೀನಿ. ಈಗ ಲಿಂಗಾಯತರು ನೋಡಿ ಹಾಗೆ ಕಡಿಮೆ ಅಂತಾರೆ. ಈಗ ಲಿಂಗಾಯತರಲ್ಲಿ ಇವತ್ತು ದಿವಸ ವಿಶೇಷವಾಗಿ ಏನಾಗಿದೆ, ಭಾಳಷ್ಟು ಸಮುದಾಯಗಳು ಅವು ನಮೂದನೆ ಮಾಡೋತ್ತಿಗೆ ಕಾಸ್ಟ್ ಮಾಡೋದ್ರಲ್ಲಿ ಮೀಸಲಾತಿ ಸಲುವಾಗಿ 2A ಮತ್ತು ಸಲುವಾಗಿ ಅವ್ರೇನು ಮಾಡ್ತಾರೆ, ಹಿಂದೂ ಗಾಣಿಗ, ಹಿಂದೂ ಬಣಿಜಿಗ, ಹಿಂದೂ ಸಾಧು ಅಂತ ಬರ್ಸಿರ್ತಾರೆ. ಆ ಜನಸಂಖ್ಯೆಯಲ್ಲಿ ಇವತ್ತು ದಿವಸ ಅದರಿಂದ ಕಡಿಮೆ ಆಗ್ತದೆ. ಅದನ್ನೆಲ್ಲ ಹಿಡ್ಕೊಂಡ್ರೆ ಇವತ್ತು ದಿವಸ ಲಿಂಗಾಯತರ ಪಾಪ್ಯುಲೇಷನು 1 ಕೋಟಿಗಿಂತ ಮೇಲೆ ಹೋಗ್ತದೆ. ಸೊ ಈ 3-4-5 ಸಮುದಾಯಗಳು ಅವಕ್ಕೆ ಪರ್ಯಾಯ ಈಗ ಇದು ಆಗೋದ್ರಿಂದ ಈಗ ಅವ್ರನ್ನ 3Bದಾಗ ಸೇರಿಸ್ಬೇಕಾ ಅಥವಾ ಅವ್ರನ್ನ 2Aದಾಗ ಮುಂದುವರ್ಸ್ಕೊಂಡ್ರು ಕೂಡ ಕೌಂಟ್ನಲ್ಲಿ ತಗೊಳ್ಬೇಕಾ? ಹೆಡ್ ಕೌಂಟ್ನ ನಮಗೇನಾಗಿದೆ, ಈಗ ಮೀಸಲಾತಿಯವರು ಎಲ್ಲೇ ತೊಗೊಳ್ಳಿ, ಹೆಡ್ ಕೌಂಟ್ನಲ್ಲಿ ಬರಬೇಕು ಎಲ್ಲರೂ ಕೂಡ. ಅಂದರೆ ಕನಿಷ್ಠ ಪಕ್ಷ ನಾನು ಹೇಳಿದ್ದಲ್ಲ, ಈಗ ಕೆಲವೊಂದು 2Aದಲ್ಲಿದ್ದಾವೆ. ಹಿಂದೂ ಗಾಣಿಗ, ಹಿಂದೂ ಬಡಜಿಗರು, ಹಿಂದೂ ಸಾಧರು, ಕುಂಬಾರ, ಹಿಂಗೆ ಮಾಲಿಗಾರ, ಹಿಂಗೆಲ್ಲನೂ ಕೂಡ ಇದ್ದಾವೆ. ಅವರೆಲ್ಲ 2Aದಲ್ಲಿದ್ದಾವೆ. ಆ 2Aದಲ್ಲಿದ್ದ ಅವರು ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಯಾವುದು ಕೂಡ ಬರ್ಸಿಲ್ಲ. ಲಿಂಗಾಯತ ಅಂತ ಬರ್ಸಿಲ್ಲ. ಅವರೆಲ್ಲರೂ ಬರ್ತಾ ಹಿಂದೂ ಗಾಣಿಗರು, ಹಿಂದೂ ಸಾಧರು ಅಂತ ಬರ್ಸಿದ್ರಿಂದ ಅವರೆಲ್ಲನೂ 2Aದಾಗ ಉಳಿತಾರೆ. ಆ ಜನಸಂಖ್ಯೆ ನೀವು ತೊಗೊಂಡ್ರೆ ಅದೊಂದು ಜನಸಂಖ್ಯೆ ಅದೇ ಒಂದು 25 ಲಕ್ಷ ಆಗುತ್ತಾ. ಸೊ ಹೀಗಾಗಿ ಲಿಂಗಾಯತ ಜನಸಂಖ್ಯೆ ಒಂದು ದಿವಸ 1 ಕೋಟಿಗಿಂತ ಜಾಸ್ತಿ ಇದೆ. ಈಗ ನಮ್ಮ ಮುಂದಿರುವಂಥ ಸಮಸ್ಯೆಗಳು ಅದನ್ನು ಅಧ್ಯಯನ ಮಾಡಿದಾಗ ನಾವು ತಿಳ್ಕೊತೀವಿ. ಅದೆಲ್ಲವನ್ನು ಕೂಡಿಸಿ ಒಂದು ದಿವಸ ಏನು ಅವ್ರನ್ನ ಅಲ್ಲೇ ಇಟ್ಕೊಂಡು ಕೌಂಟ್ ಮಾಡುವಂಥದ್ದು ಒಂದು ಭಾಗ, ಅವ್ರಿಗೆ ಇದನ್ನು ಮಾಡುವಂಥದ್ದು. ಅವ್ರು ಲಿಂಗಾಯತ ಉಪಪಂಗಡಗಳು, ಅದು 10% ಕೂಡ ಬೇರೆ ಗಾಣಿಗರು ಇದ್ದಾರೆ, ನಾನ್ ಲಿಂಗಾಯತ ಗಾಣಿಗರಿದ್ದಾರೆ, ನಾನ್ ಲಿಂಗಾಯತ ಸಾಧರಿದ್ದಾರೆ. ಅವ್ರು ಏನೋ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಅದನ್ನು ನಾನು ಕ್ಯಾಬಿನೆಟ್ನಲ್ಲಿ ಮಾತಾಡಿ ಒಟ್ಟಾರೆ ಇವತ್ತು ಲಿಂಗಾಯತ ಜನಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಅಂದರೆ ಅದು ಯಾರ್ದೂ ತಪ್ಪಲ್ಲ, ಕಾಂತರಾಜವ್ರು ತಪ್ಪಲ್ಲ, ಯಾವುದೂ ತಪ್ಪಲ್ಲ.
ನಾವು 2A ಮೀಸಲಾತಿಗಾಗಿ ಮತ್ತು ರೆಡ್ಡಿ ಕಮ್ಯುನಿಟಿಗೆ ತಗೊಳ್ಳಿ, ಲಿಂಗಾಯತ ರೆಡ್ಡಿಗಳು ಹಿಂದೂ ರೆಡ್ಡಿ ಅಂತ ಬರ್ಸಿರ್ತಾರೆ, 3A ಹೋಗಿರ್ತಾರೆ ಅವ್ರನ್ನ ಇವೆಲ್ಲನೂ ನಾವು ತೆಗೆದುಕೊಂಡು ನೋಡಿದಾಗ ಲಿಂಗಾಯತರ ಪಾಪ್ಯುಲೇಷನು ಇನ್ನೂ ಕನಿಷ್ಠ ಒಂದು 25-35-40 ಲಕ್ಷ ಆಗ್ತದೆ. ಹಾಗಾಗಿ 1 ಕೋಟಿಗಿಂತ ಜಾಸ್ತಿ ಆಗ್ತದೆ ತುಂಬಿಸೋದಂತ. ಇವ್ರನ್ನ ಯಾವ ರೀತಿ ನಾವು ಈಗೇನು 3Bಗೆ ತಂದಿದ್ದಾರಲ್ಲ ಅಲ್ಲಿ ತರಬೇಕಾ, ಅದಕ್ಕೆ ಆ ಸಮುದಾಯಗಳು ಒಪ್ತಾರ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ 2Aದಲ್ಲಿದ್ದಾರೆ. ಸೊ ಅಥವಾ ಅಲ್ಲಿನೇ 2Aದಲ್ಲಿ ಅವ್ರನ್ನ ಇಟ್ಟು ಅವ್ರನ್ನ ಇವ್ರು ಲಿಂಗಾಯತ ಉಪಪಂಗಡಕ್ಕೆ ಹೋಗಿ ಕೌಂಟ್ ಮಾಡಿ ಇದು ಮಾಡಬೇಕಾ, ಇದೆಲ್ಲನೂ ಕೂಡ ಇದೆ. ಫಸ್ಟ್ ಸರಳವೂ ಕೂಡ ಇಲ್ಲ, ಯಾಕಂದ್ರೆ ಆ ಸಮುದಾಯಗಳು ಒಪ್ಪಬೇಕಲ್ಲ ಏನ್ರಿ. ಸೊ ಹೀಗೆ ಅದನ್ನು ನಾವು ಅಲ್ಲಿನೂ ಕೂಡ ನಾವು ಕ್ಯಾಬಿನೆಟ್ ಚರ್ಚೆ ಮಾಡ್ತೀವಿ.